ಯಾರು ಯಾರಾದ್ರಾಗ್ಲಿ ಮೋದಿನೇ ಆಗ್ಲಿ ಯದುವೀರ್ ಆಗ್ಲಿ ಯಾರಾಗ್ಲಿ ಬಡತನನ ನಿರ್ಮೂಲನೆ ಮಾಡಬೇಕು. ಈ ತರ ಓಡಾಡೋದನ್ನ ಕಡಿಮೆ ಮಾಡ್ಬೇಕು ಮೇನು ಅಲ್ವಾ. ಈ ತರ ಮಾಡಿದರೆ ಅದು ಏನಕ್ಕೂ ಅನುಕೂಲತೆ ಇಲ್ಲ. ಕ್ಯಾಂಡಿಡೇಟ್ಸ್ ಬಗ್ಗೆ ಏನ್ ಹೇಳ್ತೀರಾ? ಯದುವೀರ್ ಬಗ್ಗೆ ಏನ್ ಹೇಳ್ತೀರಾ? ರಾಜರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ, ಅವ್ರು ಬಂದಿದ್ದು ಒಳ್ಳೇದಾ? ತರ ಇದ್ರೆ ಒಳ್ಳೇದಾಗಿತ್ತು. ಯಾಕಂದ್ರೆ ಜನಗಳು ಇವಾಗ ಸರಿ ಇರಲ್ವಾ, ಯಾರು ಹೆಂಗ್ ನೋಡ್ತಾರೆ ಅಂತ ಗೊತ್ತಿರಲ್ಲ. ರಾಜರ ತರ ಇದ್ರೆ ಅವ್ರಿಗೆ ಚೆನ್ನಾಗಿರ್ತಿತ್ತು. ಆಗ್ಲೇ ಅವ್ನು ಗೊತ್ತಿತ್ತು ಅಂತ. ಹೌದು. ಈಗ ನಿಮ್ಗೆ ಯಾರು ಗೆಲ್ಬಹುದು ಅನ್ಸುತ್ತಿಲ್ಲ, ಬಿಜೆಪಿನ ಕಾಂಗ್ರೆಸ್? ನಾನು ಬಿಜೆಪಿನೇ ಅನ್ಕೊಂಡಿದೀನಿ. ನೋಡೋದಾ? ಹೌದು. ಪ್ರಧಾನಿ ಯಾರಾಗಬೇಕು ಅನ್ಸುತ್ತೆ? ಮೋದಿನೇ. ಹೌದಾ? ಓಕೆ. ಅಜಯ್ ಎಂತ ನಿಮ್ಮ ಹೆಸರು? ಅಜಯ್ ಬಾರಾಜಿಲೆ ಭಾರಿ ಅಜ್ಜಿ ನೀವು. ಬಾಳೆಹಣ್ಣು ವ್ಯಾಪಾರ ಜೋರಾ? ಏನ್ ಹೆಸರೆಂತ? ಪೂರ್ವಿಕಾ ಎಂತ ಮೊಬೈಲ್ ಅಂಗಡಿಯಾ? ಇಲ್ಲ ಅಲ್ವಾ? ಓಕೆ, ಹೇಳಿ. ಮೈಸೂರು ಏನಾಗ್ಬೋದು? ಮೈಸೂರು ಯಾರು ಬರಬೇಕು? ಮೈಸೂರು ಬಿಜೆಪಿನೇ ಬರೋದಿದೆ. ಹೌದಾ? ಅವರೇ ಗೆಲ್ಬೋದಾ? ಅವರೇ. ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ಮಾತ್ರ ನಾನು ಕೇಳೋದಿಲ್ಲ, ಯಾಕಂದ್ರೆ ಈ ಟೈಮಲ್ಲಿ ಅದು ಕೇಳಂಗಿಲ್ಲ ಈಗ. ಸೊ ಹಂಗಾಗಿ ಆಯ್ತು. ಹೇಳಿ, ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಾ? ಬಿಜೆಪಿಯಿಂದ ನೋಡಿ ಯದುವೀರ್ ಇದ್ದಾರೆ, ಕಾಂಗ್ರೆಸ್ ಇಂದ ಯಾರು ಗೊತ್ತಾ? ಕಾಂಗ್ರೆಸ್ ಇಂದ ಇಲ್ಲ, ಗೊತ್ತಿಲ್ಲ. ಬಿಜೆಪಿ ಗೊತ್ತಿದೆ ನಮಗೆ. ಹೌದಾ? ಬಿಜೆಪಿಯಿಂದ ಯಾರು ನಿಂತಿರೋದು? ಯದುವೀರ್. ಅವ್ರು ಬಂದಿದ್ದು ಒಳ್ಳೇದಾಯ್ತಾ? ಒಂಥರ ಒಳ್ಳೇದೇ, ಬಟ್ ಪ್ರತಾಪ್ ಸಿಂಹನು ಇದಿದ್ರೆ ಒಂಥರ ಒಳ್ಳೇದ, ಇನ್ನೊಂಥರ ಕೆಟ್ಟದ? ಕೆಟ್ಟದೇನಿಲ್ಲ. ಅವರು ಮುಂದೆ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ಇನ್ನ ಅವರು ಕೊಡ್ಬೇಕಿತ್ತು ಅವ್ರಿಗೆ ಟಿಕೆಟ್? ಕೊಡ್ಬೇಕಿತ್ತು. ನಿಮಗೆ ಹಂಗ ಅನಿಸುತ್ತೆ ಕೊಡ್ಬೇಕಿತ್ತು ಅಂತ? ಕೊಡ್ಬೇಕು. ಇವ್ರೇನಾಗ್ಬೇಕು ನಿಮಗೆ? ನಮ್ಮಮ್ಮ. ಅದಕ್ಕೆ ಬಹಳ ಸ್ಮೈಲು, ಮಗಳು ಏನ್ ಬಾರಿ ಭರ್ಜರಿ ಮಾತಾಡ್ತೀರಲ್ಲ ಅಂತ. ಓ ಬರಮ್ಮ ಇಲ್ಲಿ, ಏನ್ ನಿಮ್ಮ ಹೆಸರು? ಎಂತ ಮೋಹಕತ್ತಾರೆ ನಮ್ಮೇನು ಅಲ್ವಾ? ಮತ್ ಮಗಳಿಗೆ ಬೇಜಾರಾಗ್ತದೆ. ಹೇಳಿ, ಮೈಸೂರು ಬಿಜೆಪಿ. ಓ ಹಾಗೆ. ಅಂತ ಅಭಿವೃದ್ಧಿ ಆಗಿದೆಯಾ ಮೈಸೂರು? ಆಗಿದೆ. ಎಷ್ಟಾಗಿದೆ? ಯಾವ್ಯಾವ ತರ ಆಗಿದೆ? ನಿಮ್ಗೆ ಏನ್ ಅನ್ಸುತ್ತೆ ಓಡಾಡುವಾಗ? ಪರವಾಗಿಲ್ಲ, ಬಟ್ ಸ್ವಚ್ಛ ಭಾರತ್ ಅದೆಲ್ಲ ನೋಡಿದಿವಲ್ಲ, ಅದ್ರಲ್ಲಿ ಓಕೆ. ಕಂಪೇರ್ ಟು ಬೆಂಗಳೂರು, ಮೈಸೂರು ಬೆಸ್ಟ್. ಸರಿ, ಓಕೆ, ಥ್ಯಾಂಕ್ ಯು. ನೋಡುವ. ನಮಸ್ಕಾರ ಕಣ್ರಿ. ಏನ್ ನಿಮ್ಮ ಹೆಸರು? ಮೂರ್ತಿ ಅಂತ. ನಿಮ್ಮ ಹೆಸರು? ಸುಚಿತ್ರ. ನಿಮ್ಮ ಹೆಸರು? ಶಶಿಕಲಾ. ಓ, ಹೇಗಿದೆ ಮೈಸೂರಲ್ಲಿ MP ಚುನಾವಣೆ? ಚೆನ್ನಾಗಿ ನಡೀತಾ ಇದೆ, ಜೋರಾಗಿ. ಯಾರು ಗೆಲ್ಬೇಕಪ್ಪ? ನಮ್ಗ ರಾಜರು. ನಿಮ್ಗೆ ಯಾರು ಗೆಲ್ಬೇಕು? ಮೋದಿಯಾ? ನಿಮ್ಗೆ? ನಮಗೂ ರಾಜರು. ಅಭ್ಯರ್ಥಿಗಳ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹೇಗೆ? ಅವ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಯಾಕೆ? ನಮ್ಗೆ ಬಿಜೆಪಿ ಬರ್ಬೇಕು, ಬಿಜೆಪಿ ವೋಟ್ ಮಾಡ್ತೀವಿ ಅಷ್ಟೇ. ಯದುವೀರ್ ಬರ್ಬೇಕು. ನಮ್ಗೆ ಅಭಿವೃದ್ಧಿ ಆಗ್ತದ? ಆಯ್ತದ. ನಿಮ್ಮ ಹೆಸರಂತ? ನನ್ನ ಹೆಸರು ಶ್ರೀಕಾಂತ್ ಅಂತ. ಮೈಸೂರು ಮಹಾಜನತೆಗೆ ನಮಸ್ಕಾರಗಳು. ಮೊದಲನೇದು ಹೇಳಿದ್ರೆ ಮೈಸೂರು ನಮ್ಮ ಮಹಾರಾಜರು ನಾವು ಅವ್ರ ಋಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಅವ್ರ ಋಣ ನಾವು ತೀರ್ಸೋಕ್ಕೆ ಇಡೀ ಕರ್ನಾಟಕ ಜನತೆನೇ ಸಪೋರ್ಟ್ ಮಾಡಬೇಕು. ಪ್ರತಾಪ್ ಸಿಂಹ ಟಿಕೆಟ್ ಕೊಡದೇ ಇದೆ ಹೇಳ್ತೀರಾ? ಪ್ರತಾಪ್ ಸಿಂಹ ಅವ್ರು ಕೊಡದೇ ಇರಲಿ, ಅವ್ರ ಜಾಗಕ್ಕೆ ಒಂದು ಸ್ಥಾನಮಾನ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ನಾವು ಬೆಲೆ ಕೊಡಬೇಕು. ಪ್ರತಾಪ್ ಸಿಂಹ ಅವ್ರು ನಿಂತ್ಕೊಂಡ್ರು ಗೆಲ್ತಿದ್ರು, ಮಹಾರಾಜರು ನಿಂತ್ಕೊಂಡ್ರು ಗೆಲ್ತಿದ್ರು. ಆದರೆ ನಮ್ಮ ಕರ್ನಾಟಕದಲ್ಲಿ ಮೋದಿಯವರು ಶ್ರೀರಾಮ ಅಯೋಧ್ಯೆ ಓಪನ್ ಮಾಡೋದು ತಮ್ಮಿಂದ ಜನತೆಗೆ ಭಾಳ ಒಂದು ಒಳ್ಳೇದಾಗಿದೆ. ಮತ್ತೆ ಬೇರೆ ಎಲ್ಲ ಮೈಸೂರು ಅಭಿವೃದ್ಧಿ ಆಗಿದೆಯಾ? ಆಗ್ತಾ ಇದೆಯಲ್ಲ. ಈಗ ಯದುವೀರ್ ಅವ್ರು ಬಂದ್ರೆ ಅಭಿವೃದ್ಧಿ ಮಾಡ್ಬೋದಾ? ಖಂಡಿತ ಮಾಡ್ತಾರೆ. ಕೆಲವರು ಹೇಳ್ತಾರೆ ಪಬ್ಲಿಕ್ ಕೈಗೆ ಸಿಗಲ್ಲ ಅಂತ, ರಾಜರಲ್ವಾ ಸಿಗ್ತಿರ್ಲಿಲ್ಲ ಅಂತ. ಸಿಗ್ಬೋದಾ? ರಾಜ್ಯದಲ್ಲಿ ಅವ್ರು ಸುಮ್ಮನೆ ರೋಡ್ ಶೋ ಮಾಡ್ತಾ ಇದಾರ, ಸುಮ್ಮನೆ ಕಡೆ ಓಡಾಡ್ತಿದಾರೆ ಅಂತ. ಜನ ಸಾವಿರ ಮಾತಾಡ್ಬೋದು, ಮಾತಾಡೋಕ್ಕೆ ಜನ ಬಾಯಿ ನಾಲ್ಗೆ ಇದೆ. ಆದರೆ ವ್ಯಕ್ತಿ ನೋಡಬೇಕು, ವ್ಯಕ್ತಿತ್ವ ನೋಡಿ ಜನ. ಇಂಡಿಯಾದಲ್ಲಿ ಏನಾಗ್ಬೋದು? ಓವರಾಲ್ ಭಾರತದಲ್ಲಿ ಬಿಜೆಪಿ ಬಂದೇ ಬರ್ತದೆ ಪಕ್ಕ. ಏನನ್ಸುತ್ತೆ ನಿಮಗೇನನ್ಸುತ್ತೆ? ನಮಗೂ ಬಿಜೆಪಿ ಬಂದೇ ಬರ. ಯಾಕೆ ಅಂತ ಹೇಳ್ಬೋದಾ? ಅಭಿವೃದ್ಧಿ ಆಗುತ್ತೆ. ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ಕೇಳೋದಿಲ್ಲ, ಆಯ್ತಾ? ಏನಾಗ್ಬೋದು ಕೇಳ್ತೀನಿ, ಎಷ್ಟು ಅಭಿವೃದ್ಧಿ ಬೇಕು ಈ ದೇಶಕ್ಕೆ, ಏನು ಬೇಕು ಕೇಳ್ತಾ ಇದ್ದೀನಿ. ಏನು ಬೇಕು ಈ ದೇಶಕ್ಕೆ? ಇನ್ನೂ ಅಭಿವೃದ್ಧಿ ಬೇಕು. ಮತ್ತೆ ಮೋದಿ ಸರ್ಕಾರ ಬಂದರೆ ಹಾಗೆ ಆಗುತ್ತೆ. ಈಗ ನಾವು ಮುಂದೆ ಎಲೆಕ್ಷನ್ಲಿ ನಾವು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೇ ಮುಂದೆ ದೇಶ ಅಭಿವೃದ್ಧಿ ಆಗ ಒಂದು ಲಕ್ಷ. ಹಂಗಂತೀರ? ಹೌದು. ನೋಡುವಾಗಿದ್ರೆ ಇರ್ರಿ ಒಂದು ನಿಮಿಷ, 2 ನಿಮಿಷ. ನಾವು ಕೂತ್ಬಿಟ್ಟೆ ನಾನು. ನಿಮ್ಮ ಹೆಸರೇನು? ನಾಗರತ್ನ ಅಂತ. ನಾನು ನಿಲ್ತ್ಕೊತೀನಿ. ನಾಗರತ್ನ ಅವ್ರೆ, ಯಾರಿಗೆ ಗೆಲ್ಬೇಕು ಈ ಸಲ ನಿಮ್ಗೆ ಮೈಸೂರಲ್ಲಿ? ಅಯ್ಯೋ, ಯಾರಿಗೆದ್ರು ಸಿದ್ದರಾಮಯ್ಯ. ಆಲ್ರೆಡಿ ಸಿದ್ದರಾಮಯ್ಯ ಅವ್ರ ಕಣಂತ. ಯಾರು ಗೆಲ್ಬೇಕು ಈಗ? ಯದುವೀರ್ ಗೆಲ್ಬೇಕಾ, ಲಕ್ಷ್ಮಣ್ ಗೆಲ್ಬೇಕಾ, ಬಿಜೆಪಿ ಕಾಂಗ್ರೆಸ್? ಕಾಂಗ್ರೆಸ್. ಹೌದಾ? ನಿಮ್ಗ? ನಮಗೂ ಕಾಂಗ್ರೆಸ್. ನಿಮ್ಗೂ? ಬಸ್ ಫ್ರೀ ಅಲ್ಲ ಕಣ್ರಿ. ಪ್ರಧಾನಿ ಏನಾಗಬೇಕು? ಪ್ರಧಾನಿ ಮೋದಿನೇ ಇರ್ಲಿ. ಖತಮ್.
ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಮತ್ತೆ ಇಲ್ಲ ಮೋದಿನೇ ಇರಲಿ ಅಂದ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಅಂತೀರಿ, ಅದ ಹೆಂಗೆ ಮೋದಿ ಆದರು? ನಮಸ್ತೆ, ಒಂದು ನಿಮಿಷ ಇರಿ ಮಾರ್ರೆ, ಎಲ್ಲಿ ಹೋಗೋದು? ನಿಮ್ಮ ಹೆಸರಿಂದ? ಸವಿತಾ. ನಿಮ್ಮ ಹೆಸರು? ದ್ರಾಕ್ಷಾಯಿ. ಈ ಕಡೆಗೆ ಬರ್ತೀರಾ? ಇಲ್ಲಾಂದ್ರೆ ಮತ್ತೆ ಗುದ್ಕೊಂಡು ಹೋಗ್ಬಿಡ್ತಾರಲ್ಲ. ಇರ್ರಿ ಇರ್ರಿ, ಮೈಸೂರಲ್ಲಿ ಏನಾಗ್ಬೋದು ಅಂತ ಯಾರು ಗೆಲ್ಲಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಗೆಲ್ಲಬೇಕು? ಯದುವೀರ್. ಯಾಕೆ ಯದುವೀರೇ ಗೆಲ್ಲಬೇಕು? ಬಿಜೆಪಿ ಕೇಂದ್ರದಲ್ಲಿದ್ರೆ ಎಲ್ಲರಿಗೂ ಒಳ್ಳೇದು, ಅದಕ್ಕೆ. ಒಳ್ಳೇದಾ? ಹೌದು. ಮತ್ತೆ ಎಲ್ಲ ಫ್ರೀ ಎಲ್ಲ ತಗೊಂಡ್ರೋದು? ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಫ್ರೀ ಎಲ್ಲ ತಗೊಂಡ್ರದು? ನಾವೇನು ತಗೊಂಡಿಲ್ಲ. ಬಸ್ ಫ್ರೀ? ನೋ ನೋ. ನೋ ಅಲ್ಲ, ಕಾಂಗ್ರೆಸ್ ಬೇಡವಾ? ನೋ, ಬಿಜೆಪಿ. ಬಿಜೆಪಿನ? ಎಸ್. ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಓಕೆ, ನಿಮಗೆ? ಕಣಪ್ಪ ಸಿದ್ದರಾಮಯ್ಯ ಕೊಟ್ರು. ಸಿದ್ದರಾಮಯ್ಯ ಯಾಕೆ? ನಮ್ಮ ಅಣ್ಣವರು. ಅಣ್ಣ? ಯಾವ ಥರ ಅಣ್ಣ? ಸಿದ್ದರಾಮಯ್ಯ ಅವರು ನಮ್ಮ ಅಣ್ಣವರು ಕಣಪ್ಪ. ನನ್ನ ಮೇಲೆ ಹಣೆ ಇಟ್ಟಳು. ಹೆಂಗ ದೊಡ್ಡಪ್ಪನ ಮಗನ ಹೆಂಗ? ಸಂಬಂಧ ಗೊತ್ತಿರೋರು. ಹೌದಾ? ನಮ್ಮ ಮನೆಗೆಲ್ಲ ಊಟಕ್ಕೆ ಗೊತ್ತಾರ, ಫಂಕ್ಷನ್ ಗೊತ್ತಾರ. ನಮ್ಮೆಲ್ಲ ರಾಜಕೀಯ ಅವರಲ್ಲ. ಹೌದಾ? ಅಲ್ಲ, ಈಗ 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 ಇಲ್ಲಿ ಬಿಜೆಪಿ ಯಾರು ಗೆಲ್ಬೇಕು? ಯದುವೀರ್ ಗೆಲ್ಬೇಕಾ? ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಗೆಲ್ಬೇಕಾ? ಲಕ್ಷ್ಮಣ ಅಂದ್ರೆ ನಮ್ಮಲ್ಲಿ ಹಸ್ತಕ್ಕೆ ಹಾಕ್ತಿವಿ ನಾವು. ಯಾರು ಗೆಲ್ಬೇಕು ಗೊತ್ತಾ ನಮ್ಗೆ? ಯಾರು ಗೆಲ್ಬೇಕು ಗೊತ್ತೇ ಬಿಟ್ಟು ಹಸ್ತಕ್ಕೆ ಹಸ್ತಕ್ಕೆ ಹಾಕ್ತಿವಿ ನಾವು. ಅಷ್ಟೇ? ಅಷ್ಟೇ. ಆಯ್ತು ಬಿಡ್ರಿ. ಏನ್ ನಿಮ್ಮ ಹೆಸರು? ಮಾದೇವಪ್ಪ. ಓ ಮಾದೇವಪ್ಪನವ್ರೆ, ಏನಾಯ್ತದೆ ಮೈಸೂರಲ್ಲಿ? ಮೈಸೂರಲ್ಲಿ ಬಿಜೆಪಿ ಗ್ಯಾರಂಟಿ ರೀ. ಫಿಕ್ಸಾ? 100% ಯಾಕ? ಮಹಾರಾಜ ಇವ್ರದ್ದು. ಹೌದಾ? ಅವರೇ ಬರ್ಬೇಕಾ? ಅವರೇ ಬರ್ಬೇಕು. ನಂಗೆ ಹೇಳ್ರಿ, ನಂಗೆ ಈಗ ಹೆಂಗ್ ಲಕ್ಷ್ಮಣ್ ಹೆಂಗೆ? ಲಕ್ಷ್ಮಣ್ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ? ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಅಂತ ಏನು ಇಲ್ವಲ್ಲ. ಅಲ್ಲ, ಮೈಸೂರು ಅಭಿವೃದ್ಧಿ ಆಗಿದೆಯಾ? ಮೈಸೂರು ಯಾರಿಂದ ಅಭಿವೃದ್ಧಿ ಆಗಿದ್ದು? ಮೈಸೂರು ಪ್ರತಾಪ್ ಸಿಂಗ್. ಪ್ರತಾಪ್ ಸಿಂಹ. ಮತ್ತೆ ಅವರಿಗೆ ಟಿಕೆಟ್ ಕೊಡ್ಲಿಲ್ವಲ್ಲ? ಅವ್ರು ಟಿಕೆಟ್ ಆಗ್ಲಿಲ್ವಲ್ಲ, ಅದಕ್ಕೆ ಆಗ್ಲಿಲ್ಲ. ಬೇಜಾರ? ರಾಜ ಬಂದಿದ್ದು ಓಕೆನಾ? ರಾಜರು ಬಂದಿದ್ದು ಓಕೆ? ರಾಜ ಓಕೆ. ರಾಜ ಗ್ಯಾರಂಟಿ. ಗ್ಯಾರಂಟಿ 100%. 100%. ಓಕೆ. ಬಾಣ, ಏನ್ ಹೆಸರು? ರಾಜಕೀಯ ಗೀಜಕೀಯ ಎಲ್ಲ ಅಣ್ಣ, ಇಲ್ಲೇ ನಮಗೂ ರಾಜಕೀಯ ಗೊತ್ತಿಲ್ಲ ಕಣಂತೆ, ಆದ್ರೂ ಕೇಳುವ. ರಾಜಕೀಯ ಗೀಜದ ಏನ್ ಲೆಕ್ಕ ಗೊತ್ತಿಲ್ಲ. ಮತ್ತೆ ಯಾರ್ದು ಗೊತ್ತಲೆಕ್ಕ? ಯಾರು ಗೆಲ್ಲಿ ಯಾರು ಗೆಲ್ಬೇಕು ನಿಮಗೆ? ಯಾರು ಗೆಲ್ಲಿ. ಆಯ್ತು ಬಿಡ್ರಿ, ಈಗ ಅಭಿವೃದ್ಧಿ ಆಗ್ತಿದ್ಯಾ ಮೈಸೂರು? ಮೈಸೂರು ಅಭಿವೃದ್ಧಿ ಆಯ್ತು. ಮೈಸೂರವ್ರು ಗೊತ್ತು. ನಾವು ಮೈಸೂರಿಂದ ಆಚೆ ಇರೋರು. ಯಾವ್ರು? ನಾವು ಹುಣಸೂರು ಹತ್ರ ಅಪ್ಪ, ಅದು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರೋದು. ನಿಮ್ಮ ಹುಣಸೂರು ಅಭಿವೃದ್ಧಿ ಆಗಿದೆಯಾ? ಆಯ್ತು. ಹುಣಸೂರು ಅಭಿವೃದ್ಧಿ ಯಾರಿಂದ ಆಯ್ತು? ಯಾರಿಂದ ಆಯ್ತು? ಮಂಜಾಣ ಇದ್ರೆ ಇದ್ರ ಯಾರು? ಬಿಜೆಪಿ ಕಾಂಗ್ರೆಸ್? ಕಾಂಗ್ರೆಸ್. ಹೌದಾ? ಈ ಸಲ ಏನಾಗ್ಬೋದು ಮೈಸೂರು ಲೋಕಸಭಾದಲ್ಲಿ? ರಾಜರು ಬರ್ಬೋದಾ, ಲಕ್ಷ್ಮಣ್ ಬರ್ಬೋದಾ? ಹಾಜರು ಬರ್ತಾರೆ, ಲಕ್ಷ್ಮಣ ಬರ್ತಾರೆ ಅಂತ ಹೇಳಕ್ ಆಯ್ಕಿಲ್ಲ ನಾವು ಅದ್ರ ಬಗೆಗೆ. ಬಿಜೆಪಿ ಸ್ವಲ್ಪ ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ನಾನು ಕೇಳಲ್ಲಪ್ಪ. ಬಿಜೆಪಿ ಜಾಸ್ತಿ ನಡೀತಾ ಇದೆ, ಕಾಂಗ್ರೆಸ್ ನಡೀತಾ ಇದೆ. ಯಾರಿಂದ ಯಾರು ಗೆಲ್ತಾರೆ ಅಂತ ಹೇಳಕ್ ಆಯ್ಕಿಲ್ಲ, ಗೊತ್ತಾಯ್ತಾ? ಹಂಗೆ ಏನ್ ಮಾಡಕ್ ಆಯ್ಕಿಲ್ಲ. ಯಾರು ಗೆಲ್ತಾರಂತೆ ಅದ್ ನಾವ್ ಹೇಳಕ್ ಆಗುತ್ತಾ? ನೋಡುವಾಗಿದ್ರೆ ನೋಡೋಣ ಅಷ್ಟೇ. ಏನಣ್ಣ ಹೆಸರು? ಸಿದ್ನೇಕಣ. ಸಿದ್ಲಿಂಗ? ಸಿದ್ನಾಯಕ. ಓ, ಈ ಸಲ ಯಾರಾಗೋದು ನಾಯಕರು ಮೈಸೂರಲ್ಲಿ? ಸಿದ್ದರಾಮಯ್ಯ ಕಡೆಯವ್ರು ನಾವು. ಸಿದ್ದರಾಮಯ್ಯ ಕಡೆಯವ್ರ? ಮೈಸೂರು ತವ್ರ ಜಿಲ್ಲೆ ಅವ್ರದಯ? ಹೌದು. ಏನಂದ್ರೆ ಈಗ ರಾಜರು ಗೆಲ್ಬೇಕಾ ಲಕ್ಷ್ಮಣ? ಲಕ್ಷ್ಮಣ್ ಗೆಲ್ಬೇಕು. ಲಕ್ಷ್ಮಣ ಒಳ್ಳೆ 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 ಕೆಲಸ ಮಾಡ್ತಾರ? ಸಿದ್ದರಾಮಯ್ಯ ಮಾಡ್ತಾರ, ಅದಕ್ಕೆ ನಾವು ಇದು ಮಾಡ್ತೀವಿ ನಾವು. ಲ್ಯಾಟ್ರಿ ಆ ಕಡೆ ಹಾಕ್ಬಿಡ್ತೀವಿ. ಈಗ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಅಣ್ಣನೇ ಆಗ್ಬೇಕಾ? ಸರಿ ಅದು ಸರಿ ಇತ್ತ. ಮೋದಿ ಬೇಡ? ನಾವು ಒಂದು ಓಟ್ ಹಾಕ್ತೀವಿ, ನಮ್ಗೆ ಗೊತ್ತಾದ್ರು ಎಲ್ಲ ಇದು ಮಾಡಿದಾಗ. ಹಂಗಂತೀರಿ? ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ನಾವೇನು ಕೇಳಲ್ಲ, ಕೇಳಂಗೂ ಇಲ್ಲ. ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದೀವಿ. ಮೈಸೂರೆಲ್ಲ ಅಭಿವೃದ್ಧಿ ಆಗಿದೆಯಾ? ಚೆನ್ನಾಗಿ ಮಾಡ್ಯಾರ ಸಿದ್ದರಾಮಯ್ಯ. ಯಾರು ಮಾಡಿರೋದು? ಸಿದ್ದರಾಮಯ್ಯ ಅವರು. ಹೌದಾ? ಅವರೇ ಮಾಡಿರೋದ? ಪಕ್ಕ. ಮತ್ತೆ ಪ್ರತಾಪ್ ಸಿಂಹ MP ಆಗಿದ್ರಲ್ಲ, ಏನು ಮಾಡಿಲ್ವಾ? ಗೊತ್ತಿಲ್ಲ, ಅವರು ನೋಡೇ ಇಲ್ಲ. ಅವ್ರ ಮೊಕ್ಕ ನೋಡಿಲ್ಲ. ಟೀ ಕಾಡು ಅಲ್ಲಿ ಬಂದ್ರು ಹಳ್ಳಿಗ ಸೀಟ್ರು ಬರ್ತಾರ ಅಷ್ಟೇ. ಸೀಟಿಗೆ ಬರ್ತಾರ? ಯಾವ್ರು ಹಳ್ಳಿ ತಾವು? ಟೀ ಕಾಟೋರು. ಟೀ ಕಾಟೋರು? ನಿಮ್ಮ ಹಳ್ಳಿ ತಕ್ಕ ಬಂದಿಲ್ವಾ? ಬಂದಿಲ್ಲ. ನೀವು ಕೇಳಿದ್ವೆ? ಅದೇ ಎಲ್ಲಿ ಕೆಲಸ ಮೇಲೆ ಹಂಗೆ. ಆಯ್ತು ಬಿಡ್ರಿ. ಹಾ